ಭಗವದ್ಗೀತೆ ಎಂದರೆ ಶವಗಳ ಮುಂದೆ ಹಾಡುವ ಹಾಡು ಅಲ್ಲ. ನಾವು ಶವಗಳಾಗಿ ಬದಲಾಗುವುದ ಒಳಗೆ ಜೀವನದ ಪರಮ ಅರ್ಥವನ್ನು ಓದಿಸುವಂಥ ಕಿವ್ಯ ಜ್ಞಾನೋಪದೇಶ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದರೂ, ವಜ್ರದ ಆಭರಣಗಳನ್ನೇ ಧರಿಸಿದರೂ, ರೇಷ್ಮೆ ಬಟ್ಟೆಗಳನ್ನೇ ತೊಟ್ಟು ಸಹ ಈ ದೇಹ ಸೇರುವುದು ಮಣ್ಣನ್ನೇ. ಅಹಂಕಾರ ಎನ್ನುವ ಮನುಜ ಸಂಬಂಧ ಗಟ್ಟಿಯಾಗಿ ಇಟ್ಟುಕೋಬೇಕಾದರೆ ಕೆಲವೊಮ್ಮೆ ಗುರುಡ, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗನಾಗಿ ಇರುವುದನ್ನು ಕಲಿಯಬೇಕಾಗುತ್ತೆ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಹಾಗೆ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ. ಸಂಬಂಧಗಳು ಮಾಡುವ ಹೀಗೆ ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟು ಸುಲಭ, ಅದೇ ಸಂಬಂಧಗಳನ್ನು ನಿಭಾಯಿಸುವ ಕಣ್ಣೀರನ್ನ ಮೇಲೆ ಬರೆದಷ್ಟು ಕಷ್ಟ. ಎಲ್ಲರಿಂದಲೂ ಎಲ್ಲ ವಿಷಯಗಳಿಂದಲೂ ಕಲಿಯುವ ಸೌಜನ್ಯವನ್ನು ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇಲ್ಲವಾದಲ್ಲಿ ನಾನೇ ಸರ್ವಶ್ರೇಷ್ಠ ಎಂದು ಹುಚ್ಚು ಭ್ರಮೆಯಲ್ಲಿ ಬದುಕುತ್ತಿರುತ್ತೇವೆ. ಕತ್ತಲನ್ನು ಬೆಳಕು ಮರೆ ಮಾಡಬಹುದು ಎಂದು ಹೊರತೆ ಆಗನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲಕ್ಕೆ ಕಷ್ಟಗಳನ್ನು ಕತ್ತಲು ಬಿಟ್ಟು ಸವಿಯುವುದು ಸಹಜ. ಅದನ್ನು ಭಕ್ತಿ ಎಂಬುದು ಬೆಳಕಿಂದ ಎದುರಿಸಬಹುದು. ಜೀವನದಲ್ಲಿ ನೀವು ಈ ಎರಡು ರೀತಿಯ ಜನರಿಂದ ಯಾವಾಗಲೂ ದೂರ ಇರಬೇಕು. ಅದರಲ್ಲಿ ಮೊದಲನೆಯದು ನಿಮ್ಮ ಕಷ್ಟಕ್ಕೆ ಆದ್ಯತೆ ಇರುವ ಜನರನ್ನು. ಇನ್ನು ಎರಡನೆಯದು ನಿಮ್ಮ ಯಶಸ್ಸನ್ನು ಕಂಡು ಊರ್ಕೊಳ್ಳೋ ಜನರಿಂದ. ಬಿಟ್ಟು ಹೋಗುವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗುತ್ತಾರೆ. ಕಳೆದುಕೊಂಡವನು ಮರಳಿ ಬರುವುದೆಂದು ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ. ಭಗವಂತನಲ್ಲಿ ನಂಬಿಕೆವಿಟ್ಟರೆ ಅವರಿಗಿಂತ ಉತ್ತಮನ ಜೊತೆಗೂಡಿಸುತ್ತಾನೆ. ಪರಿವರ್ತನೆ ಎನ್ನುವುದು ಜಗದ ನಿಯಮ. ಯಾವ ಸಮಸ್ಯೆಗಳಿಗೆ ಯಾವ ಪರಿಹಾರ ಇರುವುದಿಲ್ಲವೋ ಆ ಸಮಸ್ಯೆಗೆ ಪರಿಹಾರ ಎಂದರೆ ಭಗವಂತ. ಮಾನಸಿಕ ಬಲ ಏನು ಸೇರಿಸಿಕೊಳ್ಳುತ್ತಾನೆ, ಶಕ್ತಿಶಾಲಿ ಶ್ರಮಿಸಿಬಿಡುತ್ತಾನೆ, ಬುದ್ಧಿವಂತ ಮರೆತು ಬಿಡುತ್ತಾನೆ. ನೀನು ಬುದ್ಧಿವಂತೆ ಮತ್ತು ಶಕ್ತಿಶಾಲಿ ಎನ್ನುವುದು ಎಲ್ಲರ ತಪ್ಪುಗಳನ್ನು ಕ್ಷಮಿಸಿಬಿಡು, ಮರೆತು ಬಿಡು. ನಿನ್ನನ್ನು ನೀನು ಯಾರೊಂದಿಗೂ ತುಲನೆ ಮಾಡಿಕೊಳ್ಳಬೇಡ. ನೀನು ನೀನೇ ಆಗಿರುತ್ತೀಯ. ಸೂರ್ಯನಾಗಲಿ ಚಂದ್ರನಾಗಲಿ ತಮ್ಮ ತಮ್ಮ ಸಮಯಕ್ಕೆ ಬೆಳಕಾಗುತ್ತಾರೆ. ಪ್ರಾರ್ಥನೆ ಮನದೊಳಗಿರಲಿ. ಪ್ರಾರ್ಥನೆಯನ್ನು ಇತರರಿಗೆ ಕೇಳುವ ಹಾಗೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವ ಪ್ರಾರ್ಥನೆ ನಿಮ್ಮೊಬ್ಬ ಭಗವಂತಗೆ ಕೇಳಿಸಿಕೊಳ್ಳುತ್ತಾನೆ. ಕೊನೆಗೊಂದು ಮಾತು, ಎಷ್ಟೇ ಸಂಪತ್ತು ಇದರಲ್ಲಿ ಸಾವು ಸಮಯ ಬಂದಾಗ ನಮಗೆ ದೇವರು ಕೊಟ್ಟಿದ್ದು ಎರಡೇ ಆಯ್ಕೆಗಳನ್ನು. ಮೊದಲನೆಯದು ಕೊಟ್ಟು ಹೋಗುವುದು ಅಥವಾ ಎರಡನೆಯದು ಬಿಟ್ಟು ಹೋಗುವುದು. ನಮ್ಮ ಜೀವಿತದಲ್ಲಿ ಕೊಟ್ಟು ಇರುವ ಅವಕಾಶವನ್ನು ದೇವರು ಕಲ್ಪಿಸಿದಿಲ್ಲ. ಮತ್ತು ಈಕೆ ಮೋಹ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.